ಸರ್ ಪ್ರಸ್ತುತ ಹಳ್ಳಿಗಳ ವ್ಯವಸ್ಥೆ ಬಗ್ಗೆ ಅವ್ಯವಸ್ಥೆ ಬಗ್ಗೆ ಮಾತಾಡಿದ್ರು ಸರ್ ಇವಾಗ ಸರಿ ಹೇಳಿ. ಓಕೆನಾ. ಸೊ ಯಾವ ಪಕ್ಷ ಬಂದರೆ ಇದಕ್ಕೆಲ್ಲ ಅಭಿವೃದ್ಧಿ ಸಾಧ್ಯ ಸರ್? ಏನು ಹೇಳ್ತೀರಾ? ಯಾವ ಪಕ್ಷದ ಪರ ನೀವು ನಿಲ್ತೀರಾ ಈ ಬಾರಿ? ಒಂದು ಹೇಳ್ತೀನಿ ಕೇಳಿ ನೋಡಿ, ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಪಕ್ಷಗಳಲ್ಲೂ ನಂಬಿಕೆ ಇಲ್ಲ. ಯಾಕೆ ಅಂತ ಅಂದರೆ ಈ ಚುನಾವಣೆ ಬಂದಾಗ ಮಾತ್ರ ನಮ್ಮ ರೈತರದ್ದು ಜನಸಾಮಾನ್ಯದ ನೋವುಗಳು ಮಾತ್ರ ಹೇಳ್ತಾರೆ. ಬಟ್ ಅವ್ರು ಇಲ್ಲಿಂದ ಹೋದ ತಕ್ಷಣ ನೆಕ್ಸ್ಟ್ ಎಲೆಕ್ಷನ್ ಬರಬೇಕು, ಅವ್ರು ಪುನಃ ನಮ್ಗೆ ಕೇಳಬೇಕು ಅಂತ ನೋಡಿ. ಇವತ್ತು ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿ ಬರ ಅಂತ ಘೋಷಣೆ ಮಾಡೋರು. ಇಡೀ ನಮ್ಮ ಕರ್ನಾಟಕದಲ್ಲಿ ಈಗ ಮಳೆ ಬೀಳ್ತಾ ಇಲ್ಲ. ನಾವು ನಮ್ಮ ತಂದೆ ಹಾಕಿದಂಥ ತೆಂಗಿನ ಮರಗಳು ತೋಟ ಎಲ್ಲ ಇಡೀ ಬಿಟ್ಬಿಟ್ಟವೆ. ಇವತ್ತು ಇನ್ನೊಂದು 15 ದಿವಸ ಹೋದರೆ ಕಂಪ್ಲೀಟ್ ಬರ್ನ್ ಆಯ್ತವೆ. ಅವಕ್ಕೆ ನೀರಿಲ್ದೇ ಒಣಗೋದ್ಮೇಲೆ ನಾವು ಈಗ 40 ವರ್ಷದಿಂದ ಕಾಪಾಡಿದಂಥ ತೆಂಗಿನ ಮರಗಳು ಉಳಿಸ್ಕೊಳ್ಳೋದು ಹೆಂಗೆ ಮೇಡಮ್? ಈಗ ನರೇಗಾ ಯೋಜನೆ ಬಂದಿದೆ ಅಲ್ವಾ, ಹಳ್ಳಿ ನರೇಗಾ ಯೋಜನೆ ಕೂಡ ಬಂದಿದೆ ಅಲ್ವಾ? ಯಾವ ನರೇಗಾ ಬಂತ ಅಂದ್ರೂ ನೀರು ಸಪ್ಲೈ ಮಾಡೋರು ಯಾರು ಮಾಡೋರು ಮೇಡಮ್? ಈಗ ಸಾಮಾನ್ಯವಾಗಿ ಈ ಮುಖ್ಯಮಂತ್ರಿ ಆದವರು ಬರ ಇರತ್ತವು ಮೋಡ ಬಿತ್ತನೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವಾಗ ಆ ಟೈಮಲ್ಲಿ ಈಗ ಮಾಡಿಸ್ಬೇಕು ಮೇವ್ರೆ. ಈಗ ಎಷ್ಟು ವರ್ಷ ನಮ್ಮ ತಂದೆ ನಮ್ಮ ತಾತಿರು ಬೆಳೆದಿರುವಂಥ ತೆಂಗಿನ ಮರಗಳು ಎಲ್ಲ ಒಣಗೋಯ್ತವೆ. ಬನ್ನಿ ಈಗಲೂ ನೋಡಿರ್ಬೇಕಾದ್ರೆ ನೀವು ಅದನ್ನು ನೋಡಬೇಕು. ನೀವು ಕಣ್ಣಾರ ನೋಡಿದಾಗ ತೋಟಗಳನ್ನ ಯಾವ ಸ್ಥಿತಿ ಬಂದೈತೆ ಅಂತ. ಒಣಗೋದ್ಮೇಲೆ ಬರ್ನ್ ಆಯಿತು ಅಂದರೆ ನಮ್ಮ ಜೀವನನೇ ಬರ್ನ್ ಅಲ್ವಾ ಮೇಡಮ್? ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ? ಓಕೆ ಸಿ, ಈ ಬಾರಿ ಲೋಕಸಭಾ ಚುನಾವಣೆ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ಅಷ್ಟೇ ಮೇಡಮ್ ಬರೀ ಆಶ್ವಾಸನೆ ಕೊಡ್ತಾರೆ, ಹೇಳ್ತಾರೆ. ಈಗ ಅಸೆಂಬ್ಲಿ ಎಲೆಕ್ಷನಲ್ಲಿ ಡಿ ಕೆ ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಈಗ ತಿರ್ಗಾ MP ಎಲೆಕ್ಷನ್ ಬಂದರೆ ಈಗ ಟಾಪಿಕ್ ಎತ್ತವ್ರೆ. ಅವತ್ತು ಅದೇ ಹೇಳಿದಲ್ಲ ಮೇಡಮ್ ಅದೊಂದು ಮಾಡಿಸ್ಬಿಟ್ರೆ ಸ್ವಲ್ಪ. ಇನ್ನೊಂದೇನು ಗೊತ್ತೆ, ಈಗ ಕಾಂಗ್ರೆಸ್ ಸರ್ಕಾರ 82ರಲ್ಲಿ 81 82 ಇರಬೇಕು. ನಾವು ಡಿಗ್ರಿಗೆ ಹೋಯ್ತಿದ್ದಾಗ ನಾವು ಅವಾಗ ಒಂದ್ಸರಿ ಹಿಂಗೆ ಹ್ಯಾಂಡ್ ಬಿಲ್ ಮಾಡ್ಕೊಂಡು ಪ್ರಶ್ನೆ ಬಂದಿದ್ರು ಮಹಾರಾಜಾಸ್ ಕಲಾ ಥರ ಮೈಸೂರಿನಲ್ಲಿ. ಗಂಗಾ ಕಾವೇರಿ ಮಾಡಬೇಕು, ನಿಮಗೆ ಒಲಿಂಪಿಕ್ಸ್ ಬೇಕು ಅಂತ. ಅವತ್ತು ಡಿಬೇಟ್ ಈ ಥರ ಒಂದು ಅಭಿಪ್ರಾಯ ಜನ. ಕೊನೆಗೆ ಇಂದಿರಾ ಗಾಂಧಿ ಅವತ್ತು ಈ ಒಲಿಂಪಿಕ್ಸ್ ಆಡಿದ್ರು ಎಷ್ಟು ಸಾವಿರ ಕೋಟಿ ಮಾಡಿದ್ರಿ. ಅವತ್ತೇ ಗಂಗಾ ಕಾವೇರಿ ಒಂದು ಮಾಡಿದರೆ ನಮ್ಮ ಕರ್ನಾಟಕ ಹಚ್ಚ ಹಸುರಿಂದ ಕುಡಿತಿತ್ತು. ಯಾರನ್ನೂ ಮಳೆಯನ್ನು ಕೇಳ್ತಿರ್ಲಿಲ್ಲ. ಉತ್ತರ ಭಾರತದ ಮಳೆ ಗಂಗಾ ಕಾವೇರಿ ಹರಿದಿದ್ರೆ ಯಾವಾಗಲೂ ನಮ್ಮ ಕರ್ನಾಟಕ ಸುಭಿಕ್ಷಿತವಾಗಿ ಅವರ ಆಶ್ವಾಸನೆಗಳಾಗಲಿ ಬರ ಆಗಲಿ ನೀರಿಂದ. ಈಗ ತಮಿಳ್ನಾಡು ಇವರೆಲ್ಲ ಫೈಟ್ ಮಾಡ್ತಾವ್ರೆ ನೀರಿಲ್ಲ ಅಂತ. ಎನಿ ಟೈಮ್ ನೀರು. 2 ರಾಜ್ಯ ಸುಭಿಕ್ಷವಾಗಿರುವಲ್ಲ ಮೇಡಮ್. ಈ ಬಾರಿ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರ ಅವರು ನಿಂತಿದ್ದಾರೆ. ಅವ್ರ ಬಗ್ಗೆ ಏನಾದರೂ ಹೇಳಿದ್ದೀರಾ ಮೇಡಮ್? ಅವರು ನಮಗೆ ಈ ಸರಿ MP ಎಲೆಕ್ಷನ್ ಇಂಟ್ರೊಡ್ಯೂಸ್ ಆಗಿರೋದು. ನಮ್ಗೆ ವ್ಯಕ್ತಿನೂ ಗೊತ್ತಿಲ್ಲ, ಏನೂ ಇಲ್ಲ. ಅವರು ಉದ್ಯಮಿ. ಈಗ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ಮೈತ್ರಿ ಪಕ್ಷದಿಂದ. ಅವ್ರ ಅಭಿವೃದ್ಧಿ ನೋಡಿದ್ರೆ, ಅವ್ರ ಕೆಲಸ ಕಾರ್ಯಗಳನ್ನ ನೋಡಿದ್ರೆ, ಅವ್ರು ರೈತರಿಗೆ ಅದು ಮತ್ತೆ ಸಾಲ ಮನ್ನಾ ಮಾಡೋದು ಇವೆಲ್ಲ ಮಾಡವ್ರೆ. ನೋಡೋಣ ಹೆಂಗೆ ಹೇಳೋದು ಅಂತ ಅಂದರೆ ಈಗಿನ ಅವತ್ತಿನ ಪರಿಸ್ಥಿತಿ ಏನು ಮಾಡೋದು ಅಂತ ನಾವೇ ಜಿಜ್ಞಾಸೆ ಇದು ಏನು ಅಂದರೆ ಪರಿಸ್ಥಿತಿ ಆ ಥರ ಐತೆ. ಇವತ್ತು ನಮ್ಮ ಜನಸಾಮಾನ್ಯರು ಎಲ್ಲ ಗೊಂದಲಕ್ಕೀಡಾಗ್ಬಿಟ್ಟವ್ರ ಮಾತ್ರ. ಯಾವ ಪಕ್ಷ ಬೆಳೆಸ್ಬೇಕು, ಯಾರು ಓಟ್ ಕೊಡಬೇಕು, ಯಾರು ನಮ್ಮ ಕೆಲಸ ಮಾಡಿಕೊಡ್ತಾರೆ ಅನ್ನೋದನ್ನು ನಾವು ದೀರ್ಘವಾಗಿ ಆಲೋಚನೆ ಮಾಡಬೇಕು ಪರಿಸ್ಥಿತಿ ಬಂದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಮೇಡಮ್.